ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ್ ಆರ್ಯ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ವಿಡಿಯೋಸ್ನ ಹಾಗೆ ನೋಡಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮನ್ನ ಸಪೋರ್ಟ್ ಮಾಡಿ. ಕೆಲವರಿಗೆ ಡೌಟ್ ಇರುತ್ತೆ, ಏನಪ್ಪ ಅಂದರೆ ಮಾಪಪ್ ರೌಂಡ್ ಆದಮೇಲೆ ನಮಗೆ ಮೆಡಿಕಲ್ ಜರ್ನಿನೇ ಮುಗೀತಾ ಅಥವಾ ನಮಗೆ ಸೀಟ್ಸೇ ಸಿಗಲ್ವಾ, ನಾವು ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕಾ, ತುಂಬ ಡೌಟ್ಸ್ ಇರುತ್ತೆ. ಅಂಥವರಿಗೆ ಈ ವಿಡಿಯೋಸ್ನ ನಾನು ಮಾಡಿದ್ದೀನಿ. ಏನಪ್ಪ ಅಂದರೆ ಮಾಪಪ್ ರೌಂಡ್ ಆದಮೇಲೆ ಇನ್ನು ಕೆಲವು ಸೀಟ್ಸ್ ಉಳಿದಿರುತ್ತಲ್ಲ ಮಾಪಪ್ ರೌಂಡು, ಅದನ್ನು ಫಿಲ್ ಮಾಡೋದಕ್ಕೆ KE ಅವರು ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಏನೇನು ರೂಲ್ಸು ರೆಗ್ಯುಲೇಷನ್ಸು ಅಂತ ನಾನು ಈಗ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಲಾಸ್ಟ್ ಇಯರ್ನ ಪ್ರಕಾರ UG NEET 2023 ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ಅವರು ಒಂದು ಪ್ರೆಸ್ ನೋಟ್ನ ರಿಲೀಸ್ ಮಾಡಿದ್ದಾರೆ. ಏನಪ್ಪ ಅಂದರೆ, ದ ಲಿಸ್ಟ್ ಆಫ್ ಅನ್ಅಲರ್ಟೆಡ್ ಮೆಡಿಕಲ್ ಸೀಟ್ಸ್ ಆಫ್ಟರ್ ಮಾಪಪ್ ರೌಂಡ್ ಸೀಟ್ ಅಲರ್ಟ್ಮೆಂಟ್ ಈಸ್ ಡಿಸ್ಪ್ಲೇಡ್ ಆನ್ ದ KE ವೆಬ್ಸೈಟ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ದ ಕ್ಯಾಂಡಿಡೇಟ್. ಈ ಏನು ಮಾಪಪ್ ರೌಂಡ್ ಆದಮೇಲೆ ಉಳಿದಿರುತ್ತಲ್ಲ ಸೀಟು, ಎಷ್ಟೆಷ್ಟು ಸೀಟ್ಸು ಯಾವ್ಯಾವ ಕಾಲೇಜಲ್ಲಿ ಉಳಿದಿದೆ ಅನ್ನೋದನ್ನು ಅವರು KE ವೆಬ್ಸೈಟಲ್ಲಿ ಹಾಕ್ತಾರೆ. ನೆಕ್ಸ್ಟು, ದೀಸ್ ಸೀಟ್ಸ್ ವಿಲ್ ಬಿ ಆಫರ್ಡ್ ಇನ್ ಅ ಸ್ಟ್ರೇ ವೇಕೆನ್ಸಿ ರೌಂಡ್ ಟು ದ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈಡ್ ದ UG NEET 2023 ಬಟ್ ಹ್ಯಾವ್ ನಾಟ್ ಬೀನ್ ಅಲರ್ಟೆಡ್ ಎನಿ ಮೆಡಿಕಲ್ ಸೀಟ್. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸೀಟ್ಸ್ನ ನಾವು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ನಾವು ಆಫರ್ ಮಾಡ್ತೀವಿ. ಯಾರಿಗಪ್ಪ ಅಂದರೆ, ಟು ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕ್ವಾಲಿಫೈಡ್ ದ UG NEET 2023. UG NEET 2023ನ ಕ್ವಾಲಿಫೈ ಮಾಡಿರಬೇಕು ಆ್ಯಂಡ್ ಹೂ ಹ್ಯಾವ್ ನಾಟ್ ಬೀನ್ ಅಲರ್ಟೆಡ್ ಎನಿ ಮೆಡಿಕಲ್ ಸೀಟ್. ದೇವರಿಗೆ ಈ ಒಂದು ಸ್ಟ್ರೇ ವೇಕೆನ್ಸಿ ರೌಂಡ್ನಲ್ಲಿ ಸೀಟ್ನ ಕೊಡಲಾಗುತ್ತದೆ. ದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ದ ಅವೈಲೇಬಲ್ ಮೆಡಿಕಲ್ ಸೀಟ್ಸ್. ಅವರು ಡಿಸ್ಪ್ಲೇ ಮಾಡಿರುವಂತಹ ಮೆಡಿಕಲ್ ಸೀಟ್ಸ್ಗೆ ಸಪೋಸ್ ನಿಮಗೇನಾದರೂ ಆ ಕಾಲೇಜಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಅಡ್ಮಿಷನ್ನ ತಗೊಳ್ಳಿಕ್ಕೆ ನೀವು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ದ ಸೀಟ್ ಐಡೆಂಟಿಫೈಡ್ ಆಸ್ ಅ ವೇಕೆನ್ಸೀಸ್ ಆಫ್ಟರ್ ಅ ಮಾಪಪ್ ರೌಂಡ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಆರ್ ವುಡ್ ಆಲ್ಸೋ ಬಿ ಆ್ಯಡೆಡ್. ಮಾಪಪ್ ರೌಂಡ್ ಆದಮೇಲೂ ಕೂಡ ಕೆಲವರು ಅಡ್ಮಿಷನ್ನ ತಗೊಳ್ಳಲ್ಲ, ಅವ್ರಿಗೆ ಸಿಕ್ಕಿರುವಂಥ ಸೀಟಿಗೆ. ಆ ಸೀಟ್ಸ್ನೂ ಕೂಡ ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ಆ್ಯಡ್ ಮಾಡಿ ಟೋಟಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ಕ್ಯಾಂಡಿಡೇಟ್ ಹೂ ಹ್ಯಾವ್ ಕ್ವಾಲಿಫೈಡ್ ದ UG NEET 2023 ಬಟ್ ನಾಟ್ ರಿಜಿಸ್ಟರ್ಡ್ ವಿತ್ KEA. ಕೆಲವರು ಏನಾಗಿರುತ್ತೆ, ಕ್ವಾಲಿಫೈ ಮಾಡಿರ್ತಾರೆ UG NEET 2023 ಬಟ್ KEA ಅಂಡರ್ ರಿಜಿಸ್ಟ್ರೇಷನ್ ಮಾಡಿಸಿರೋದಿಲ್ಲ. ಅಂಥವರು they have to first register through the online at a KEA web portal, enter all the details and pay the registration fee to become eligible for stray vacancy round. ಅವರು ಏನು ಮಾಡಬೇಕಾಗತ್ತೆ, ಫಸ್ಟು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ನ ಕೂಡ ಅಪ್ಲೋಡ್ ಮಾಡಿ ಆಮೇಲೆ ರಿಜಿಸ್ಟ್ರೇಷನ್ ಫೀಸ್ನ ಕಟ್ಟಿದ ಮೇಲೆ ದೇ ಆರ್ ಎಲಿಜಿಬಲ್ ಫಾರ್ ದ ಸ್ಟ್ರೇ ವೇಕೆನ್ಸಿ ರೌಂಡ್. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಅಪ್ಲೋಡಿಂಗ್ ಆಫ್ ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ಸ್ ಅಥವಾ ಸ್ಕೋರ್ ಕಾರ್ಡ್ ಎಲ್ಲಿಂದ ಎಲ್ಲಿವರೆಗೆ ಅಂತ ಲಾಸ್ಟ್ ಇಯರ್ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಈ ಇಯರು ಕೂಡ ಸೇಮೇ ಇರುತ್ತೆ. ಅವರಿಗೆ ಒಂದು 3-4 ದಿನ ಡೇಟ್ಸ್ನ ಕೊಡ್ತಾರೆ. ಆ ಸಮಯದಲ್ಲಿ ಅವರು ಈ ಒಂದು ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಆಫ್ಟರ್ ದಟ್ ಫರ್ದರ್ ದೇ ಹ್ಯಾವ್ ಟು ಎಂಟರ್ 12th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಇನ್ PDF ಫಾರ್ಮ್. ಎಲ್ಲ ಅವರು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, 12th ಮಾರ್ಕ್ಸ್ ಕಾರ್ಡ್ ಎಲ್ಲವನ್ನು ಕೂಡ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ದೇ ನೀಡ್ ನಾಟ್ ಅಪಿಯರ್ ಫಾರ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ KEಗೆ ಪ್ರತ್ಯೇಕವಾಗಿ ಬರುವ ಹಾಗೇನಿಲ್ಲ. ಅವರು ಆನ್ಲೈನಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರೆ KE ಅವರೇ ಅದನ್ನು ವೆರಿಫೈ ಮಾಡಿ ಅವರಿಗೆ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್, ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಡೌನ್ಲೋಡೆಡ್ ದ ವೆರಿಫಿಕೇಷನ್ ಸ್ಟ್ರಿಪ್ ಫಾರ್ ದ ಸ್ಟ್ರೇ ವೇಕೆನ್ಸಿ ರೌಂಡ್ ಬಿಫೋರ್ ಪಾರ್ಟಿಸಿಪೇಟಿಂಗ್ ದ ಪ್ರಾಸೆಸ್. ಯಾರು ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ಕ್ಯಾಂಡಿಡೇಟ್ಸು, ಅಂಥವರು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ದೆನ್ ಕ್ಯಾಂಡಿಡೇಟ್ ಹೂ ರಿಜಿಸ್ಟರ್ಡ್ ಫಾರ್ ದ ಸ್ಟ್ರೇ ವೇಕೆನ್ಸಿ ರೌಂಡ್ ವಿಲ್ ಬಿ ಎಲಿಜಿಬಲ್ ಓನ್ಲಿ ಫಾರ್ ದ ಅಲಾಟ್ಮೆಂಟ್ ಇನ್ ಸ್ಟ್ರೇ ವೇಕೆನ್ಸಿ ರೌಂಡ್ ಸೀಟ್. ದೆನ್ ದೋಸ್ ಹೂ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಆ್ಯಂಡ್ ಹೋಲ್ಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್, ಆಲ್ರೆಡಿ ರಿಜಿಸ್ಟರ್ ಆಗಿರ್ತಾರೆ ಮತ್ತು ಅವ್ರ ಹತ್ರ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಇರುತ್ತೆ. ಯಾವ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಮಾಪಪ್ ರೌಂಡಲ್ಲಿ ಅಲರ್ಟ್ ಆಗದೇ ಇರುವಂಥ ಕ್ಯಾಂಡಿಡೇಟ್ಸು, ದೇ ನೀಡ್ ನಾಟ್ ಟು ರಿಜಿಸ್ಟರ್ ಒನ್ಸ್ ಅಗೇನ್ ಫಾರ್ ದ ಸ್ಟ್ರೇ ವೇಕೆನ್ಸಿ ರೌಂಡ್. ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಕೀಪ್ ಚೆಕಿಂಗ್ ದ KE ವೆಬ್ಸೈಟ್ ಫಾರ್ ಅಪ್ಡೇಟ್ಸ್. ಸೊ ಕ್ಯಾಂಡಿಡೇಟ್ಸು ಅವಾಗವಾಗ KE ವೆಬ್ಸೈಟ್ನ ವಿಸಿಟ್ ಮಾಡ್ತಾಯಿರಿ, ಫರ್ದರ್ ಅಪ್ಡೇಟ್ಸ್ಗೆ ಅಂತ ಕೊಟ್ಟಿದ್ದಾರೆ. ಏನಪ್ಪ ಸ್ಟೆಪ್ಸು, ಹೆಂಗಿರುತ್ತೆ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಹೇಳೋದಾದರೆ, ಫಸ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಅವರು ತಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡಿ ಪೇಮೆಂಟ್ನ ಮಾಡ್ತಾರೆ. ಪೇಮೆಂಟ್ ಆದಮೇಲೆ ಅವರಿಗೆ ಅಲೋ ಮಾಡ್ತಾರೆ ಸ್ಟ್ರೇ ವೇಕೆನ್ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ದೆನ್ ಅಪ್ಲೋಡ್ ಆಫ್ ಮಾರ್ಕ್ಸ್ ಕಾರ್ಡ್ ಆಗುತ್ತೆ. ದೆನ್ ಡೌನ್ಲೋಡ್ ಆಫ್ ವೆರಿಫಿಕೇಷನ್ ಸ್ಲಿಪ್ನ ಮಾಡ್ಕೊಳ್ತಾರೆ.
ಅದಾದಮೇಲೆ ಅಲಾಟ್ಮೆಂಟ್, ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ಪೇಮೆಂಟ್ನ ಮಾಡ್ತಾರೆ. ಪೇಮೆಂಟ್ನ ಮಾಡಿ ಅಡ್ಮಿಷನ್ ಆರ್ಡರ್ನ ತೊಗೊಂಡು ಆ ಒಂದು ಕಾಲೇಜ್ಗೆ ಹೋಗಿ ರಿಪೋರ್ಟ್ನ ಮಾಡಿಕೊಳ್ತಾರೆ. ಸೊ ಇದಿಷ್ಟು ಕೂಡ ಸ್ಟ್ರೇ ವೇಕೆನ್ಸಿನಲ್ಲಿ ಆಗುವಂತಹ ಪ್ರೊಸೀಜರ್, ಸ್ಟ್ರೇ ವೇಕೆನ್ಸಿ ಹೇಗೆ ನಡೆಯುತ್ತದೆ ಅನ್ನೋ ಅಂಥ ಪ್ರೊಸೀಜರ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮುಖಾಂತರ ತಿಳಿಸಿ. ಇಫ್ ಪಾಸಿಬಲ್ ಐ ವಿಲ್ ರಿಪ್ಲೈ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.